ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತೆ ನಿಮ್ಮ ರಘುರಾಮ್ ಬಂದು ಇನ್ನೊಂದು ಹೊಸ ಸತ್ಯ ಕಥೆನ ಹೊತ್ತು ತಂದಾಯಿತು. ಇವತ್ತು ಮೇ 30. ನನಗೆ ನನ್ನಂಥ ಸಾವಿರಾರು ಲಕ್ಷಾಂತರ ಜನ ಅಭಿಮಾನಿಗಳಿಗೆ ಬಹಳ ಖುಷಿಯಾದಂಥ ದಿವಸ. ಯಾಕೆಂದರೆ ನಮ್ಮ ಗುರುಗಳು, ನಮ್ಮ ಆರಾಧ್ಯ ದೈವ, ಕನ್ನಡ ಚಿತ್ರರಂಗದ ಕನಸುಗಾರ, ಕನಸುಗಳ ತಿಂಡಿಪೋತ, ಪ್ರೇಮಲೋಕದ ಪಿತಾಮಹ, ಅಂಜದ ಗಂಡು, ಯುಗ ಪುರುಷ, ಏನೇನು ಕರಿಬೋದು ಎಲ್ಲವೂ ಅಂದರೆ ಒಬ್ಬ ಅಭಿಮಾನಿಯಾಗಿ ಅವರಿಗೆ ಮನಸ್ಫೂರ್ತಿಯಾಗಿ ಇವತ್ತು ಅವರು ಹುಟ್ಟುಹಬ್ಬ. ಅಣ್ಣ, ವಿಶಿಂಗ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನಷ್ಟು ನಿಮ್ಮ ಎಲ್ಲ ಕನಸುಗಳು ನನಸಾಗಲಿ, ನಮಗೆ ಒಳ್ಳೊಳ್ಳೆ ಸಿನಿಮಾಗಳು ನಿಮ್ಮಿಂದ ಸಿಗುವಾಗಲಿ, ಒಳ್ಳೊಳ್ಳೆ ಹಾಡುಗಳು ಕೇಳುವಾಗಲಿ, ನೋಡೋವಾಗಲಿ ಅಂತ ಈ ಒಂದು ಶುಭ ಸಂದರ್ಭದಲ್ಲಿ ನಿಮ್ಮ ಎಲ್ಲ ಅಭಿಮಾನಿಗಳ ಪರವಾಗಿ ನಾನು ಒಬ್ಬ ಅಭಿಮಾನಿಯಾಗಿ ಹಾರೈಸ್ತೀನಿ. ಹಾಗೆ ಒಂದು ನಮ್ಮ ಗುರುಗಳ ಬಗ್ಗೆ, ಡಾಕ್ಟರ್ ವಿ ರವಿಚಂದ್ರನ್ ಅವರ ಬಗ್ಗೆ ಒಂದು ಸತ್ಯ ಕಥೆ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ರವಿ ಸರ್ ಅವರ ಆಡಿಯೋ ಯಾವ ರೀತಿ ಇತ್ತು ಅಂತ ತಮಗೆಲ್ಲ ಗೊತ್ತಾಯಿದೆ. ಅಂದರೆ ಅವರ ಪ್ರಾರಂಭದ ದಿನಗಳಂದರೆ ಅವ್ರ ಡೈರೆಕ್ಷನ್ ಸ್ಟಾರ್ಟ್ ಮಾಡಿದಾಗ ಪ್ರೇಮಲೋಕ, ರಣಧೀರ, ಅಂಜದ ಗಂಡು, ಯುದ್ಧಕಾಂಡ, ಯುಗ ಪುರುಷ, ಪೋಲಿ ಹುಡುಗ, ಈ ಎಲ್ಲ ಸಿನಿಮಾಗಳು ಬಹುತೇಕ ಎಲ್ಲವೂ ಲಹರಿ ಸಂಸ್ಥೆಗೆ ಆಡಿಯೋ ಹೋಗ್ತಾ ಇತ್ತು, ಅಂದರೆ ಅವತ್ತಿನ ದಿನಗಳಲ್ಲಿ. ಅದಾದ ನಂತರ ಬಂದ ರಸಿಕ, ಚಿನ್ನ, ಅಣ್ಣಯ್ಯ, ಗಡಿಬಿಡಿಗಂಡ, ಜಾಣ, ಇವೆಲ್ಲವೂ ಮನೆ ದೇವರು, ಈ ಎಲ್ಲ ಚಿತ್ರವು ಆಕಾಶ ಆಡಿಯೋಗೆ ಆಡಿಯೋ ರೈಟ್ಸ್ನ ಕೊಡ್ತಾಯಿದ್ರು. ಅಂದರೆ ಅದೊಂದೊಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಆ ಒಂದು ವ್ಯಾಪಾರ ನಡೀತಾ ಇತ್ತು. ಕಡೆಗೆ ಮನೆ ದೇವರು ಅಂತ ಕಾಣುತ್ತೆ, ಬಹುಶಃ ಇಫ್ ಐ ಆಮ್ ನಾಟ್ ರಾಂಗ್ ಆಕಾಶ ಆಡಿಯೋಗೆ ಹೋದಂಥ ಲಾಸ್ಟ್ ಸಿನಿಮಾ ರವಿ ಸರ್ದು. ಅದಾದಮೇಲೆ ರವಿ ಸರೇ ಒಂದು ಸ್ವಂತ ಆಡಿಯೋ ಸಂಸ್ಥೆ ಮಾಡಬೇಕು, ಒಂದು ಆಡಿಯೋ ಸಂಸ್ಥೆ ನಿರ್ಮಾಣ ಮಾಡೋಣ ಅಂತ ಈಶ್ವರಿ ಆಡಿಯೋ ಪ್ರಾರಂಭ ಮಾಡಿದ್ರು. ರವಿ ಸರ್ ಅಭಿಮಾನಿಗಳು ಎಲ್ರಿಗೂ ಆ ವಿಷಯ ಗೊತ್ತಿರುತ್ತೆ, ಆದರೆ ಕೆಲವರಿಗೆ ಗೊತ್ತಿಲ್ಲದೇನೂ ಇರಬಹುದು. ಆ ಗೊತ್ತಿಲ್ಲದೆ ಇರೋರಿಗೆ ಈ ವಿಷಯನ ಹೇಳೋದಕ್ಕೆ ಇಷ್ಟಪಡ್ತೀನಿ. ರವಿಚಂದ್ರನ್ ಅವರ ಬುದ್ಧಿವಂತಿಕೆ ಅಥವಾ ರವಿಚಂದ್ರನ್ ಸರ್ ಅವರ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಥವಾ ಅವರ ಟೆಕ್ನಾಲಜಿ ಜೊತೆ ಹೇಗೆ ನಾವು ವ್ಯಾಪಾರ ಮಾಡಬೇಕು, ಹೇಗೆ ನಾವು ಅಭಿವೃದ್ಧಿ ಮಾಡಬೇಕು, ಬೆಳೆಸ್ಕೊಂಡು ಹೋಗಬೇಕು ಅನ್ನೋದರಲ್ಲಿ ಅವ್ರು ಮೊದಲಿಗರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಜನರಲಿ ಅವಾಗೆಲ್ಲ ಕ್ಯಾಸೆಟ್ಗಳನ್ನ ಯಾವ ರೀತಿ ಅಂದರೆ ಒಂದು ಪೋಸ್ಟರ್ ಹಾಕೋರು, ಅಂದರೆ ಕ್ಯಾಸೆಟ್ ಅಂಗಡಿ ಮುಂದೆ ಪೋಸ್ಟರ್ ಹಾಕೋರು, ಕ್ಯಾಸೆಟ್ ರಿಲೀಸ್ ಮಾಡೋರು. ಪುಟ್ನಂಜ ಸಿನಿಮಾ 95 ರಿಲೀಸ್ ಆಗಿದ್ದು ಜನವರಿಗೆ, ಸಂಕ್ರಾಂತಿ ಹಬ್ಬಕ್ಕೆ. ಅಲ್ಲಿಂದನೇ ಈಶ್ವರಿ ಆಡಿಯೋ ಓಪನ್ ಮಾಡಿದ್ದು. ಅಂದರೆ ಅದಕ್ಕಿಂತ ಒಂದು 3-4 ತಿಂಗಳು ಮುಂಚೆ 94 ಆಡಿಯೋ ಓಪನ್ ಆಯಿತು. ಅಂದರೆ ಇವತ್ತು ಎಲ್ಲರೂ ನಾವು ಕಾಲರ್ ಟ್ಯೂನ್ಸ್ ಅಂತೀವಿ, ಹಲೋ ಟ್ಯೂನ್ಸ್ ಅಂತೀವಿ ಇವತ್ತಿಗೆ. ಆದರೆ ಕನಸುಗಾರ ಡಾಕ್ಟರ್ ವಿ ರವಿಚಂದ್ರನ್ ಅವರು ಪುಟ್ನಂಜ ಚಿತ್ರದ ಆಡಿಯೋನ, ಅವ್ರದ್ದು ಈಶ್ವರಿ ಆಡಿಯೋ ಆಫೀಸ್ ಇತ್ತು ಗಾಂಧಿನಗರ ಈಶ್ವರಿ ಪಿಕ್ಚರ್ಸ್ನಲ್ಲೇ. ಆಡಿಯೋದೊಂದು ಸೆಗ್ಮೆಂಟ್ ಇತ್ತು, ಅದು 2265-310 ಆ ಆಫೀಸ್ದು ಲ್ಯಾಂಡ್ಲೈನ್ ನಂಬರ್. ಇದು 2265-310. ಆ ನಂಬರ್ಗೆ ನೀವು ಕರ್ನಾಟಕದ ಯಾವ ಮೂಲೆಯಿಂದ ಫೋನ್ ಮಾಡಿದ್ರು ಅಲ್ಲೊಬ್ಬ ವ್ಯಕ್ತಿ ಎತ್ಕೊಂಡು ಈಶ್ವರಿ ಆಡಿಯೋ ಅಂತ ಹೇಳೋರು. ಅವಾಗ ನಿಮ್ಮ ಹೆಸರು, ನಾನು ಈ ಊರು ಮಂಡ್ಯದಿಂದ, ಅಥವಾ ನಾನು ಹುಬ್ಳಿಯಿಂದ, ನಾನು ಮೈಸೂರಿಂದ, ವಾಟ್ ಎವರ್ ನಮ್ಮ ಹೆಸರು ಹೇಳಿ ಒಂದು ಫೋನ್ ನಂಬರ್, ಲ್ಯಾಂಡ್ಲೈನ್ ನಂಬರ್ ಅವಾಗ ಕೊಟ್ಟ ಮೇಲೆ ಅವರು ಬರ್ಕೊಂಡು ಆ ನಂಬರ್ನ 1 ನಿಮಿಷ ಸರ್ ಅಂದ್ಬಿಟ್ಟು ಪ್ಲೇ ಮಾಡೋರು. ಆ ರಿಸೀವರ್ ಇಡ್ತಾ ಇರೋಂಗೇನೆ ರವಿ ಸರ್ ಅವರ ಪುಟ್ಟಂಜ ಚಿತ್ರದ ಅಷ್ಟೂ ಹಾಡುಗಳು 1 ನಿಮಿಷ ಇಲ್ಲ 30 ಸೆಕೆಂಡ್ ಬರೋದು. ಅಂದರೆ ಈ ಕಾಲರ್ ಟ್ಯೂನ್ ಅನ್ನೋದು ಇವತ್ತು ನೀವು ಫೋನ್ ಮಾಡಿದಾಗ ಏನು ಹಾಡನ್ನ ಕೇಳ್ತೀರಾ, ಅದನ್ನು ರವಿ ಸರ್ ಅವತ್ತಿಗೇನೆ ಲ್ಯಾಂಡ್ಲೈನಿಗೆ ಫೋನ್ ಮಾಡಿ ನೀವು ಹಾಡು ಕೇಳಿ ಆಮೇಲೆ ಕ್ಯಾಸೆಟ್ಸ್ನ ತಗೊಳ್ಳಿ ಅನ್ನೋ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿನ ಅವತ್ತಿಗೆ ಮಾಡಿದರು 94. ಅದು ಅವತ್ತಿನ ದಿವಸದಲ್ಲಿ ಎಷ್ಟರ ಮಟ್ಟಿಗೆ ಟ್ರೆಂಡ್ ಆಯಿತು, ಅಭಿಮಾನಿಗಳಲ್ಲಿ ಹುಚ್ಚಾಯಿತು ಅಂತಂದರೆ ಆ ಲ್ಯಾಂಡ್ಲೈನ್ ಕನೆಕ್ಟೇ ಆಗ್ತಾ ಇರಲಿಲ್ಲ, ಯಾವಾಗಲೂ ಬ್ಯುಸಿ ಇರೋದು. ಫೋನ್ ಮಾಡಿ ರವಿಚಂದ್ರನ್ ಸಿನಿಮಾ ಹಾಡು ಕೇಳಬೇಕು ಅನ್ನೋರಿಗೆ ವ್ಯಾಪಾರ ಅನ್ನೋದು ಯಾವತ್ತು ಕೇಳಿಸಿ ತೋರಿಸಿ ನಾವು ಮಾಡೋದು, ಮುಚ್ಚಿಟ್ಟು ಮಾಡೋದಲ್ಲ ಅನ್ನೋ ಒಂದು ಕಾನ್ಸೆಪ್ಟನ್ನ ಅಲ್ಲಿವರೆಗೂ ಯಾರೂ ಮಾಡದೇ ಇದ್ದಿದ್ದು ಆಡಿಯೋ ಇತಿಹಾಸದಲ್ಲಿ ರವಿ ಸರ್ ಮಾಡಿದ್ರು. ಅಂದರೆ ಹಾಡನ್ನ ನೀವು 20 ರೂಪಾಯಿ, 30 ರೂಪಾಯಿ, 40 ರೂಪಾಯಿ ಕೊಟ್ಟು ಒಂದು ಕ್ಯಾಸೆಟ್ನ ತೊಗೊಳೋದಕ್ಕಿಂತ ಮುಂಚೆ ಆ ಕ್ಯಾಸೆಟ್ಟಲ್ಲಿ ಬರೋ ಹಾಡುಗಳು ಹೇಗಿರುತ್ತೆ ಅಂತ ಜನಕ್ಕೆ ತೋರಿಸಿದಂಥ ಒಬ್ಬ ರಣಧೀರನೇ, ಒಬ್ಬ ಯುಗ ಪುರುಷನೇ, ಅಥವಾ ಒಬ್ಬ ಅಂಜದ ಗಂಡನೇ ನಮ್ಮ ಕನಸುಗಾರ ಕ್ರೇಜಿ ಸ್ಟಾರ್ ಡಾಕ್ಟರ್ ವಿ ರವಿಚಂದ್ರನ್. ಅಷ್ಟೇ ಮಾತ್ರ ಅಲ್ಲ, ಪುಟ್ನಂಜ ಸಿನಿಮಾ ಬಿಡುಗಡೆ ಆದಾಗ ಸಾಗರ್ ಚಿತ್ರಮಂದಿರ, ಬೆಂಗಳೂರಿನ ಸಾಗರ್ ಚಿತ್ರಮಂದಿರ, ಆ ಚಿತ್ರ ಅವತ್ತು ಸಂಕ್ರಾಂತಿ ಹಬ್ಬಕ್ಕೆ ರಿಲೀಸ್ ಆಗಿದ್ದದು 95 ಸಂಕ್ರಾಂತಿಗೆ. ಸಾಗರ್ ಥಿಯೇಟ್ರ್ ಫಸ್ಟ್ ಡೇ ಫಸ್ಟ್ ಶೋ ಯಾರ್ಯಾರು ಬರ್ತಾರೆ ಎಲ್ಲರಿಗೂ ಓಪನಿಂಗ್ನಲ್ಲೇ ಒಂದೊಂದು ಗುಲಾಬಿ ಹೂವು, ಎಳ್ಳು ಬೆಲ್ಲದ ಪ್ಯಾಕೆಟ್ನ ಕೊಟ್ಬಿಟ್ಟು ವೆಲ್ಕಮ್ ಮಾಡಿದ್ರು. ಆ ಕೆಲಸನ ಮಾಡ್ತಿದ್ದು ರವಿ ಸರ್ ಅವರ ಪ್ರೀತಿಯ ಸೋದರ ಶ್ರೀ ವಿ ಬಾಲಾಜಿ ಅವರು ಈಶ್ವರಿ ಸಂಸ್ಥೆಯ ವಿತರಣೆಯ ಜವಾಬ್ದಾರನ್ನು ಹೊತ್ಕೊಂಡಿದ್ರು. ಸೊ ಮೊದಲನೇ ಶೋ ಸಾಗರ್ಗೆ ಬಂದವರು ಎಲ್ರಿಗೂ ಎಳ್ಳು ಬೆಲ್ಲದ ಪ್ಯಾಕೆಟು, ಒಂದು ರೋಜಾ ಹೂವು ಕೊಟ್ಟು, ಯಾಕೆಂದರೆ ಆ ಚಿತ್ರದಲ್ಲಿ ಮೀನಾ ಅವರ ಪಾತ್ರದ ಹೆಸರು ರೋಜಾ ಅಂತ. ಅಷ್ಟೇ ಮಾತ್ರ ಅಲ್ಲ, ಆ ಥಿಯೇಟ್ರ್ ಆಚೆ ಕಡೆ ಒಂದು ಆಡಿಯೋ ಕ್ಯಾಸೆಟ್ದು ಸ್ಟಾಲ್ನ ಹಾಕಿದರು. ಸಿನಿಮಾ ನೋಡಿಕೊಂಡು ಯಾರೇ ಬಂದರೂ
ಇಮಿಡಿಯೇಟಾಗಿ ಹಾಡು ಗುನುಗ್ತಾರಲ್ವ ಆ ಆಡಿಯೋ ಕ್ಯಾಸೆಟ್ನ ಅಲ್ಲೇ ತೊಗೊಂಡು ಹೋಗ್ಬೋದು ಅಂತ. ಈ ರೀತಿ ಸಾಕಷ್ಟು ಹೊಸ ಇದನ್ನು ಮಾಡಿದ್ರು. ಆಮೇಲೆ ನಾನು ನೋಡ್ದಂಗೆ ನನ್ನ ಜೊತೆಯಲ್ಲೇ, ಅಂದರೆ ನಾನು ಕೂಡ ಆ ಒಂದು ಅವರ ಕನಸಿನಲ್ಲಿ ಒಂದು ಸಣ್ಣದಾಗಿ ಪ್ರಯಾಣ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ಖುಷಿ ಆಗುತ್ತೆ. ಬಾಲಾಜಿ ಅವರು ನಾಯಕ ನಟನಾಗಿ ನಟಿಸಿದ ಅಹಂ ಪ್ರೇಮಾಸ್ಮಿ ಚಿತ್ರದ ಕ್ಯಾಸೆಟ್ ಆಡಿಯೋನ ಫಸ್ಟ್ ರೌಂಡಲ್ಲಿ ಆಡಿಯೋ ಕ್ಯಾಸೆಟ್ಗಳು ನಿಮಗೆ ಕ್ಯಾಸೆಟ್ ಶಾಪಲ್ಲಿ ಸಿಗ್ತಾ ಇರಲಿಲ್ಲ. ಕೇಬಲ್ ಆಪ್ರೇಟರ್ಗಳು ಮನೆಗೆ ಹೋಗಿ ಕ್ಯಾಸೆಟ್ನ ತಲುಪಿಸಿದ್ರು. ಅಂದರೆ ನನ್ನ ಹಾಡು, ನನ್ನ ತಮ್ಮನ ಸಿನಿಮಾ ಹಾಡು ಜನಗಳಿಗೆ ಮನೆಗೆ ಹೋಗಿ ತಲುಪಬೇಕು ಅನ್ನೋ ಉದ್ದೇಶ ಕ್ರೇಜಿ ಸ್ಟಾರ್ ಅವ್ರದ್ದಾಗಿತ್ತು. ಆ ಒಂದು ಜರ್ನಿನಲ್ಲಿ ನಾನು ಎಲ್ಲೋ ಒಂದು ಸಣ್ಣ ಭಾಗವಾಗಿದ್ದೆ ಅಂತ ಹೇಳ್ಕೊಳ್ಳೋದಕ್ಕೆ ಖುಷಿಯಾಗುತ್ತೆ. ಯಾಕೆಂದರೆ ನಾನು ಟಿ ವಿ ಚಾನಲ್ ಕೆಲಸ ಮಾಡ್ತಿದ್ದರಿಂದ, ಈ ಕೇಬಲ್ ಆಪ್ರೇಟರ್ಗಳ ಕನೆಕ್ಟ್ ಇದ್ದಿದ್ದರಿಂದ ಶ್ರೀಯುತ ಮುರಳಿಯವರು ಕೂಡ ಅದರ ಒಂದು ಮುಂದಾಳತ್ವ ವಹಿಸಿದರು. ಆ ಮುರಳಿಯವ್ರನ್ನ ರವಿ ಸರ್ ಮನೆಗೆ ಕರ್ಕೊಂಬಂದು ಎಲ್ಲ ಕೇಬಲ್ ಆಪ್ರೇಟರ್ಗಳಿಗೆ ಅಲ್ಲೂ ಕೂಡ ಅಷ್ಟೇ ಹಾಡನ್ನ ತೋರಿಸಿ, ವಿಡಿಯೋ ಪ್ರೊಜೆಕ್ಷನ್ ಅಂದರೆ ಸಿನಿಮಾ ಹಾಡುಗಳನ್ನ ಸ್ಕ್ರೀನ್ ಮೇಲೆ ತೋರಿಸಿ ಅವ್ರ ಸ್ಟುಡಿಯೋದಲ್ಲೇ ಅವ್ರಿಗೆ ಊಟ ತಿಂಡಿ ಕೊಟ್ಟು ವ್ಯಾಪಾರ ಮಾಡಿದಂಥ ಒಬ್ಬ ಖಂಡಿತವಾದಿ ನಮ್ಮ ಕನಸುಗಾರ ಕ್ರೇಜಿ ಸ್ಟಾರ್ ಡಾಕ್ಟರ್ ವಿ ರವಿಚಂದ್ರನ್. ಇವತ್ತು ಅವ್ರ ಹುಟ್ಟುಹಬ್ಬ. ಅವರ ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರ ಕೆಲವು ಈ ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಹಾಗಾಗಿ ಈ ಕತೆ ಹೇಳಿದೆ. ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ, ಖುಷಿ ಕೊಟ್ಟಿದ್ದರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತೀನಿ. ಮತ್ತೊಮ್ಮೆ ನಮ್ಮ ಗುರುಗಳಿಗೆ ಡಾಕ್ಟರ್ ವಿ ರವಿಚಂದ್ರನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಮತ್ತೆ ಮುಂದಿನ ಕಥೆಯಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಾನು ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್.